ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KPTCL ಬಗ್ಗೆ ಯಾವ್ದಾನ ಒಂದು ಅಪ್ಡೇಟ್ ಬಂದಿದ್ರೆ ತಿಳಿಸಿ ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಿದ್ದೀರಾ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ್ದಾನ ಅಪ್ಡೇಟ್ ಬಂದಿದ್ಯಾ, ಎಕ್ಸಾಮ್ ಇದೆಯಾ, ಎಕ್ಸಾಮ್ ಇಲ್ವಾ, ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ನೀವು KPTCLಗೆ ಅಪ್ಲೈ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ KPTCL ಅಂತ ಕರೀತಾರೆ. ಸೊ ಯಾವೆಲ್ಲ ಪೋಸ್ಟ್ಗೆ ನಿಮ್ಗೆ ಇಲ್ಲಿ ಬಿಟ್ಟಿದ್ರು ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಮತ್ತೆ ಜೂನಿಯರ್ ಇಂಜಿನಿಯರಿಂಗ್ ರೆಕ್ರೂಟ್ಮೆಂಟ್ಗೆ ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಇದಕ್ಕೆ ತುಂಬಾ ಜನ ಪ್ರತಿಭಟನೆ ಮಾಡ್ತಾರೆ ನೋಡಿ. ಅವರು ಕೋರ್ಟ್ಗೆಲ್ಲೂ ಕೂಡ ಹೋಗಿದ್ದಾರೆ. ಏನಕ್ಕಪ್ಪ ಅಂದ್ರೆ ಆಕ್ಚುಲ್ ಆಗಿ ತುಂಬಾ ಜನ ಬಂದು ಎಕ್ಸಾಮ್ ಮಾಡಬೇಕು ಅಂತ ಇದ್ದಾರೆ, ತುಂಬಾ ಜನ ಎಕ್ಸಾಮ್ ಮಾಡಬಾರ್ದು ಅಂತ ಇದ್ದಾರೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ಬಿಟ್ಟು KPTCL ಕಡೆಯಿಂದ 17ನೇ ತಾರೀಕು ಬಂದಿತ್ತು ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂದ್ರೆ ಮುಂಚೆಲ್ಲ ನೀವು ಎಕ್ಸಾಮ್ಗೆ ನೀವು ಕಪ್ಪು ಪೆನ್ನ ಯೂಸ್ ಮಾಡ್ತಿದ್ರಿ, ಅಂದ್ರೆ ಬ್ಲಾಕ್ ಪೆನ್ನ ಯೂಸ್ ಮಾಡ್ತಿದ್ರಿ. ಸೊ ಇವಾಗ ಬ್ಲೂ ಪೆನ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಬಂತು. ಸೊ ಅವಾಗಿಂದ ಇವಾಗ ತನಕನೂ ಕೂಡ ಯಾವುದೇ ಒಂದು ನೋಟಿಫಿಕೇಶನ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಸೊ ಜೂನಿಯರ್ ಇಂಜಿನಿಯರಿಂಗ್ ಮತ್ತೆ ಸೊ ನಿಮ್ಗೆ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರಿಂಗ್ಗೆ 2 ಪೋಸ್ಟ್ಗೆ ನಿಮ್ಗೆ ಇಲ್ಲಿ ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. BBE BTech ಮತ್ತೆ ಕ್ಲಾಸ್ 12th ಆಗಿದ್ರು ಕೂಡ ಅಪ್ಲೈ ಮಾಡಬಹುದಿತ್ತು. ಏಜ್ ಒಂದು ಲಿಮಿಟ್ 18 ವರ್ಷದಿಂದ 28 ವರ್ಷ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ KPTCL ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೀವು ಅಪ್ಲೈ ಮಾಡಿದ್ದೀರಾ. ಸೊ ಇವಾಗ ನೀವು ಹೇಳಿ, ನಿಮ್ಮಿಂದ ಡಿಸೈಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ಎಕ್ಸಾಮ್ ನಡೆಸಬೇಕಾ ನಡೆಸಬಾರ್ದಾ ಅಥವಾ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ಒಂದು ವಿಡಿಯೋಗೆ 1000 ಲೈಕ್ಸ್ ನ ರೀಚ್ ಮಾಡಿದೀರಾ ಅಂದ್ರೆ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಅವಾಗ ಎಕ್ಸಾಮ್ ನಡೆಸಬೇಕಾ ನಡೆಸಬಾರ್ದಾ ಅಂತ ಹೇಳ್ಬಿಟ್ಟು ಚಿಂತನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಎಕ್ಸಾಮ್ ನಡಿಬೇಕಾ ಅಥವಾ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕಾ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.